ಆಶೀರ್ವಾದ ಬೇಕಲ್ವಾ? ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಲ್ವಾ ನಾವು? ಆಮೇಲೆ ಆಶೀರ್ವಾದ ನನ್ನ ಯೇಸಪ್ಪನ ಕಡೆಯಿಂದ ಬರುವುದು ಆಶೀರ್ವಾದ. ಹೇಳಿ ಆತ ಮಹಿಮೆಯ ಕಾರ್ಯಗಳು ಮಾಡಲಿಕ್ಕೆ ಪ್ರಿಯ ನನ್ನ ಸಹೋದರ ಸಹೋದರಿಗೆ ನಿಮಗೋಸ್ಕರ ಕಾಯುತ್ತಾ ಇದ್ದಾನೆ. ಆಮೇಲೆ ನಿಮ್ಮನ್ನ ಹುಡುಕೊಂಡು ಬರ್ತಾ ಇದ್ದಾನೆ. ನಿಮ್ಮ ಮನೆ ಬಾಗಿಲಲ್ಲಿ ಬರ್ತಾ ಇದ್ದಾರೆ. ಹಲ್ಲೆಲೂಯ. ನಿಮ್ಮ ಹೃದಯದಲ್ಲಿ ಬರ್ತಾ ಇದ್ದಾವೆ. ನಿಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡಿ ದೇವರಿಗೆ. ಹಲ್ಲೆಲೂಯ. ಏನ್ ಕೊಡ್ಬೇಕು ನಾವು? ಯಾವ ಸ್ಥಳ? ನನ್ನ ಹೃದಯ ಎಂಬ ಸ್ಥಳ. ಹಲ್ಲೆಲೂಯ. ಈ ಹೃದಯವನ್ನ ದೇವರಿಗೆ ಯೇಸು ಕ್ರಿಸ್ತನಿಗೆ ಮಾತ್ರ ಸಮರ್ಪಣೆ ಮಾಡಿ. ಆಮೇಲೆ ನನ್ನ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ಆಮೇಲೆ ಈಗ ತಾನೆ ಈಗ ಸ್ವಲ್ಪ ತಿರುಗಳು 1.5 ತಿಂಗಳು ಹಿಂದ್ಗಡೆನೆ ನಾನು 3 ದಿವಸ ಕೋಮದಲ್ಲಿದ್ದು ಬಂದವನು. ಹಲ್ಲೆಲೂಯ. ಕೋಮದಲ್ಲಿದ್ದು ಬಂದನು. ಸಾಯುತ್ತಾ ಬದುಕುತ್ತಾ ಅಲದಾಡಿ ನಡೆದಾಡಿ ಕರ್ತನನ್ನು ಎದುರಿಸಿ ನನ್ನ ಮೈಯಲ್ಲಿ 40 ಒಳಗೆ 1 ಒಳಗೆ ಇರೋದಿಲ್ಲ. ಫಸ್ಟ್ 10 ಒಳಗೆ 2 ವರ್ಷ ಹಿಂದ್ಗಡೆ, ಈಗ ಮತ್ತೆ 40 ಒಳಗೆ ನನ್ನ ಹೊಟ್ಟೆಯಲ್ಲಿ ಇವತ್ತು ನಾನು ನಿಂತಿದ್ದೇನೆ. ಆಮೇಲೆ ಇದು ನನಗೆ ದೇವರ ವಾಕ್ಯ. 1 ವಾರ ಮಾತ್ರ ಮಿಸ್ ಆಗಿದ್ದೇನೆ. 1 ವಾರ ಮಿಸ್ ಎಲ್ಲ ವಾರದಲ್ಲಿ ನಾನು ದೇವರ ವಾಕ್ಯ ಸಾರ್ತಾನೆ ಇದ್ದೇನೆ. ಹಲ್ಲೆಲೂಯ. ಕರ್ತನು ನನ್ನನ್ನು ಬಲ ಕೊಡುವಂತ ದೇವರು ನನ್ನಲ್ಲಿದ್ದಾನೆ. ಆಮೇಲೆ ಪರಿಶುದ್ಧ ಆವಿ, ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಬಲ ನನ್ನಲ್ಲಿದೆ. ಹಲ್ಲೆಲೂಯ. ಅದನ್ನು ದಯಪಾಲಿಸುವ ದೇವರು. ಆಮೇಲೆ ಪ್ರಿಯ ಮಕ್ಕಳೇ, ಆಶೀರ್ವದಿಸುವ ದೇವರು, ಬಲಪಡಿಸುವ ದೇವರು, ಕೃಪೆಯನ್ನು ತುಂಬಿಸುವ ದೇವರು ನಿಮ್ಮವರಿಗೆ ನನ್ನೊಳಗಿರುವಾಗ ನಮಗೆ ಏಕೆ ಭಯ? ಯಾಕೆ ಭಯ? ಭಯ ಇಲ್ಲ ಅಂತೇಳಿ ಜೋರಾಗಿ ಭಯ ನಮಗಿಲ್ಲ. ಪಕ್ಕದಲ್ಲಿ ಮುಖ ನೋಡಿ, ಭಯ ನನಗಿಲ್ಲ. ಭಯ ಯಾರು ಭಯ? ಸೈತಾನನ ಭಯ ನನಗಿಲ್ಲ. ಈಗ ಸೈತಾನ ಭಯ ನನಗಿಲ್ಲ. ಮುಖ ಪಕ್ಕದಲ್ಲಿ ಹೇಳ್ರಿ, ನನ್ನ ಮುಖ ನೋಡ್ರಿ ಪಕ್ಕದಲ್ಲಿ. ಸೈತಾನನ ಭಯ ನನಗಿಲ್ಲ. ಸೈತಾನನ ಭಯ ನನಗಿಲ್ಲ. ದೇವರ ಭಯ ನನಗೆ ಬೇಕು. ನಾನು ದೇವರ ಭಯ ಪಡುತ್ತೇನೆ. ನಾನು ದೇವರಿಗೆ ಭಯ ಪಡುತ್ತೇನೆ. ನನ್ನ ಯೇಸು ಕ್ರಿಸ್ತನಿಗೆ ನಾನು ಭಯ ಪಡುತ್ತೇನೆ. ಆಮೇಲೆ ಯಾರಿಗೆ ಭಯ? ಸೈತಾನಿಗೆ ಟಾಟಾ ಹೋಗಿ. ಸೈತಾನಿಗೆ ಏನ್ ಮಾಡಬೇಕು? ಟಾಟಾ. ಸಿಗರೇಟ್ಗೆ ಟಾಟಾ, ಬೀಡಿಗೆ ಟಾಟಾ, ಮಾಟ ಮಾತ್ರಗಳಿಗೆ ಟಾಟಾ, ಸಿನಿಮಾಗೆ ಅಲ್ರಿ ಟಾಟಾ ಅಂತ. ಎಲ್ಲ ಕಳ್ಳರು ಬರ್ತಾರೆ ನೋಡ್ರಿ. ಕವಿಯಲ್ಲಿ ಕುತ್ಕೊಂಡು ಯಾರೋ ಒಂದು ಮನೆ ಸುದ್ದಿಯಲ್ಲಿ ಕುತ್ಕೊಂಡು ಕಳ್ತನಕ್ಕೆ ಇವತ್ತು ರಾತ್ರಿ ಬಂದ್ರೆ ಇನ್ಕಿ ನೋಡ್ತಾರೆ ನೋಡ್ರಿ. ನೋಡ್ತಾ ಇದ್ರೆ ನೀವೆಲ್ಲ ನನ್ನನ್ನು ಏನೋ ಇವ್ರು ಪೇಷಂಟ್ ಕಾಣ್ತಾ ಇದ್ದಾರೆ. ಹಲೋ, ಈ ಕವರ್ ಕಾಲಲ್ಲಿ ಹೇಳ್ತೀರ ನೀವು ಎಂತವ್ರಿಗೆ? ಆಮೇಲೆ ಅಲ್ಲೆಲ್ಲ ಹೇಳಿ, ಆಮೇಲೆ ಹೇಳಿ, ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ಆಶೀರ್ವದಿಸುವ ದೇವರು ನಿಮ್ಮ ಸಂಗಡ ಇದ್ದಾರೆ. ಆಮೇಲೆ ಯಾವ ಸಂಗಡ ಇದ್ದಾರೆ? ಜೋರಾಗಿ ಹೇಳಿ, ನನ್ನ ಸಂಗಡ ಇದ್ದಾರೆ. ನಾನು ಒಬ್ಬರೇ ಜೊತೆಯಲ್ಲಿದ್ದಾರೆ ಅಂತ ಹೇಳು. ನಾನು ಒಬ್ಬರ ಜೊತೆಯಲ್ಲಿದ್ದಾರೆ ಅಂತ ಹೇಳಿ ಅವರವರು ಹೇಳ್ಕೊಳ್ಳಿ. ಹಲ್ಲೆಲೂಯಾ. ಆಶೀರ್ವದಿಸುವ ದೇವರು ನನ್ನ ಸಂಗಡ. ಆಮೇಲೆ ನನ್ನ ಜೊತೆಯಲ್ಲಿ. ಆಮೇಲೆ ನನ್ನ ಮಕ್ಕಳಲ್ಲಿ. ಆಮೇಲೆ ನನ್ನ ಕುಟುಂಬದಲ್ಲಿ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ ಸುಲಭ. ಜೋರಾಗಿ ಹೇಳಿ. ಹಲ್ಲೆಲೂಯಾ. ಇನ್ನೂ ಜೋರಾಗಿ. ನನಗೆ ಕೇಳಿಸಲೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಕಾರ್ಯಕ್ರಮದ ಗೊತ್ತಾ ನಿಮ್ಗೆ ಎಲ್ಲರಿಗೂ? ಈ ನಾನು ಹಾಸ್ಪಿಟಲಿಂದ ಬಂದ ಮೇಲೆ ದಿನಾ ಬಿರಿಯಾನಿ ಚಿಕನ್ ಕುರ್ಮಾ ಬಿರಿಯಾನಿ. ಅಪ್ಪ ದೇವ್ರು ಎಂತ ನಮ್ಮ ದೇವರು ಒಳ್ಳೆ ದೇವರು ನೋಡಿ. ನನಗೆ ಮಾತ್ರ ಏನೂ ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾನೆ. ಯಾಕಂದ್ರೆ ಬರೀ ಓಟ್ಸ್ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೆ ನಾನು. ಬರೀ ಓಟ್ಸು, ಒಂದು ಕಡೆ ಬಾಯಿಗೆ ಇಲ್ಲ, ಒಂದು ಬಿರಿಯಾನಿ ತಿನ್ನಂಗಿಲ್ಲ, ಏನೂ ಇಲ್ಲಪ್ಪ. ನೋಡಿದ್ರೆ ನಿಮಗೆ ಎಂತ ಅದೃಷ್ಟ ದೇವರು ಕೊಟ್ಟಿದ್ದಾನೆ. ನಮ್ಮೇನೆ ಹಲ್ಲೆಲೂಯಾ. ನಿಮ್ಗೆ ಯಾರಿಗೂ ಬರಬಾರ್ದು. ನೀವು ಜೀವನದಲ್ಲಿ ಇರೋ ಚೆನ್ನಾಗಿ ತಿನ್ನಿ. ನನ್ನ ತಂದೆ ಯಾರು ದೇವರ ಆರಂಭಿಸಿ. ಹಲ್ಲೆಲೂಯಾ. ಆಮೇಲೆ ಯೆಶಾಯನ ಗ್ರಂಥದಲ್ಲಿ ನಾವು 44:3 ಬರೆಸಿ. ಯೆಶಾಯನ ಗ್ರಂಥ 44:3 ಬೇಗ. ಹಲ್ಲೆಲೂಯಾ. ಬತ್ತಿದ ಭೂಮಿಯಲ್ಲಿ ಮಳೆಗಿರುವುದು, ಒಣ ನೆಲದ ಕಾಲುವೆಗಳನ್ನು ಆರಿಸುವೆನು. ನಿನ್ನ ಸಂತಾನದಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ
ಎಷ್ಟೋ ಜನ ಲೈವ್ ನೋಡಕ್ಕೆ ಸಿದ್ಧವಾಗಿರ್ತಾರೆ. ಅಲ್ಲೆಲ್ಲ ಆದ್ರಿಂದ ನಾನು ಒಳ್ಳೊಳ್ಳೆ ವಾಕ್ಯಗಳು ಹೇಳುವಾಗೆಲ್ಲ ಆಮೇಲೆ ಹೇಳಿ, ಕೆಟ್ಟದಕ್ಕೆಲ್ಲ ಆಮೇಲೆ ಹೇಳಕ್ ಹೋಗ್ಬೇಡಿ. ಆಮೇಲೆ ಸೈತಾನ್ಗೆ ಆಮೇಲೆ ಹೇಳ್ಬೇಡಿ, ಯೇಸಪ್ಪಗೆ ಆಮೇಲೆ ಹೇಳಿ. ಸೈತಾನ್ಗೆ ಅಲ್ಲೇ ಅಂತ ಹೇಳ್ಬೇಡಿ, ಯೇಸಪ್ಪಗೆ ಅಲ್ಲೇ ಅಂತ ಹೇಳಿ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಹೀಗೆ ಹೇಳ್ತಾ ಇದೆ, ಬತ್ತಿದ ಭೂಮಿಯಲ್ಲಿ, ಬತ್ತಿದ ಭೂಮಿ ಅಂದ್ರೆ ಯಾವುದು? ಯಾವುದು ಬತ್ತಿದ ಭೂಮಿ? ಯಾವುದು? ರೈತರು. ಎಷ್ಟು ಜನ ರೈತರು ಕೆಲಸ ಮಾಡ್ತಾರೆ? ಮಂಜು ಬ್ರದರ್ ಹೇಳಿ. ಒಣಗಿದ ಭೂಮಿ ಅಂದ್ರೆ ಅದು ನೀವು ಹೇಳ್ತಾರಲ್ಲ, ಈ ಮನುಷ್ಯ ನೋಡಪ್ಪ ಎಲ್ಲ ಭತ್ತ ಬಿಟ್ಟವರೇನು ಸುಖ ಇಲ್ಲ, ಒಣಗಿ ಸೊಣಕಲಾಗಿ ಕಡ್ಡಿಯಾಗಿದ್ದು ಬಿಟ್ರೆ ಅವನು ಒಣಗು ಭತ್ತ ಬಿಟ್ಟಿದ್ದಾನೆ, ಅವನಲ್ಲಿ ಏನೂ ಇಲ್ಲ ತೇವಾಂಶ. ಅದೇ ಭೂಮಿಯಲ್ಲಿ ನಾವು ಬೆಳೆ ಹಾಕುವಾಗ, ಉತ್ತುವಾಗ ಅದು ಬಹಳ ಗಟ್ಟಿಯಾಗಿದ್ದರೆ, ಒಣಗಿದ್ರೆ, ಬತ್ತಿ ಹೋಗಿದ್ರೆ ಆ ಭೂಮಿಯಿಂದ ರೈತನು ಉಳಿಲಿಕ್ಕೆ ಆಗುವುದೇ ಇಲ್ಲ. ಯೇಸಪ್ಪ ಹೇಳ್ತಾರೆ, ಅಪ್ಪ ನಿಮ್ಮೊಂದು ಮಾತು ಹೇಳ್ತಾ ಇದ್ದಾರೆ, ಒಣಗು ಬತ್ತಿದ ಭೂಮಿಯಲ್ಲಿ ಮಳೆಗೇರುವುದು. ನೀವು ಎಂತ ನೆಲಕ್ಕಾದ್ರೂ ಪ್ರಾರ್ಥನೆ ಮಾಡಿ, ಎಂತ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಎಂತ ಸಮಸ್ಯೆಗಳಿಗೂ ಪ್ರಾರ್ಥನೆ ಮಾಡಿ, ಎಂತ ಮಹತ್ವವಾದ ದೊಡ್ಡ ದೊಡ್ಡವಾದ ಡಾಕ್ಟರ್ಗೆಲ್ಲ ಹಾಕದೇ ಇರುವಂತ ಕಾರ್ಯಗಳನ್ನ ನನ್ನಪ್ಪ ಯೇಸಪ್ಪ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಹೌದು, ಅವನಿಗೆ ಎಲ್ಲವನ್ನೂ ಸಾಧ್ಯ. ಮನುಷ್ಯ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ, ಮನುಷ್ಯ ಕೈಯಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಆಮೇಲೆ ದೇವರ ಕೈಯಿಂದ ಎಲ್ಲವನ್ನ ಸಾಧ್ಯ. ಅದೇ ಹೇಳ್ತಾರೆ ವಾಕ್ಯದಲ್ಲಿ, ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಆರಿಸುವೆನು. ನನ್ನ ಮಗನೇ, ನನ್ನ ಪ್ರಿಯ ಮಗಳೇ, ನನ್ನ ಸಹೋದರ ಸಹೋದರಿಯೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಯೇಸುವನ್ನು ನಂಬಲಿಲ್ಲವೋ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕರ್ತನನ್ನು ನಂಬಲಿಲ್ಲವೋ, ದೇವರ ವಾಕ್ಯದ ಮೂಲಕವಾಗಿ ಹೇಳಿ ಅವರು ನಂಬುತ್ತಾರೆ. ಅವರ ಮೇಲೆ ಪರಿಶುದ್ಧ ಆವಿಗಳು ಬರ್ತವೆ, ಪರಿಶುದ್ಧ ಶಕ್ತಿಗಳು ಬರ್ತವೆ. ಯಾಕೆ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಒಣ ನೆಲದಲ್ಲಿ ಬತ್ತಿದ ಭೂಮಿಯಲ್ಲಿ ಮಳೆಗೆಲ್ಲೂ ಕಾಲುವೆಗಳನ್ನು, ನಿಮ್ಮ ಕೈಲಾಗುತ್ತೆ ಕಾಲುವೆ ಮಾಡಲಿಕ್ಕೆ? ಒಣ ನೆಲದಲ್ಲಿ ಕಾಲುವೆ ಮಾಡಲಿಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಈಗೆಲ್ಲವ ಯಾವ ಮಾಡ್ಬಿಟ್ಟಿವೆ ಅಂದ್ರೆ ತಂತ್ರಗಳು ಬಂದ್ಬಿಟ್ಟಿದೆ, ಎಲ್ಲ ಮಿಷಿನ್ ಎಲ್ಲ ಮಿಷಿನ್ ಮಾಡಿ. JCB ಕೊರೋನಾ ಬಂದಿಲ್ಲ ನೋಡಿ, JCB ಕೊರೋನಾ ಬಂದಿಲ್ಲ. ಬಂದಿದೆಯಾ? JCB ಕೊರೋನಾ ಬಂದಿಲ್ಲ, ರೈಲ್ ಕೊರೋನಾ ಬಂದಿಲ್ಲ, ಫ್ಲೈಟ್ ಕೊರೋನಾ ಬಂದಿಲ್ಲ. ಬಂದಿಲ್ಲ ಅಂತ ಅವ್ರಿಗೆ ಹೋದ್ರು ಮಾತ್ರ ಬಂದಿದೆ. ರೈಲ್ ಹೋದ್ರು ಕೊರೋನಾ, ಬಸ್ ಹೋದ್ರು ಕೊರೋನಾ, ಇವೆಲ್ಲ. ಆದರೆ JCBಯನ್ನು ಉಂಟು ಮಾಡಿದವನು, ರೈಲನ್ನು ಉಂಟು ಮಾಡಿದವನು, ಬಸ್ ಅನ್ನು ಉಂಟು ಮಾಡಿದವನು, ಹೆಲಿಕಾಪ್ಟರ್ ಎಲಿಫೆಂಟ್ ಉಂಟು ಮಾಡಿದವನು ಅವನು ಯಾರು ಗೊತ್ತಾ? ನನ್ನ ತಂದೆ ಕೊಟ್ಟಿರುವ ಜ್ಞಾನದಿಂದಲೇ ಅವನು ಮಾಡಿದಂತ ವ್ಯಕ್ತಿ, ಅದೇ ಮನುಷ್ಯನು. ಆಮೆನ್ ಅಲ್ವಾ? ಹಲ್ಲೆಲೂಯಾ. ಆ ಮನುಷ್ಯನು ವಾಸ ಮಾಡುವ ನೆಲದಲ್ಲಿ, ವಾಸಿಸುವ ಸ್ಥಳದಲ್ಲಿ, ಇರುವಂತ ಜಾಗದಲ್ಲಿ ಎಷ್ಟು ತಪ್ಪಾದ ಮಾತುಗಳನ್ನು ಹಾಡ್ತಾ ಇದ್ದಾರೆ. ನಿನ್ನ ಸಂತಾನದಲ್ಲಿ ಏನು ಸುರಿಸ್ತಾನೆ? ನನ್ನ ಆತ್ಮವನ್ನು ಸುರಿಸುವುದೇನು? ಹಲ್ಲೆಲೂಯಾ. ನಿನ್ನ ಸಂತತಿಯಲ್ಲಿ ಆಶೀರ್ವಾದವನ್ನು ಸುರಿಸುವೆನು. ಆಮೆನ್. ಹಲ್ಲೆಲೂಯಾ. ಅದರಿಂದ ಮನುಷ್ಯರಿಗೆ ಅಸಾಧ್ಯ ಇರ್ಬೋದು, ದೇವರಿಗೆ ಅಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯ ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಂತತಿ ಮೇಲೆ ತನ್ನ ಆತ್ಮವನ್ನು ಸೂಚಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಪ್ರೈಸ್ ಲಾರ್ಡ್. ನಿನ್ನ ಸಂತತಿ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬದ ಮೇಲೆ ಆಮೆನ್ ಅವರ ಆಶೀರ್ವಾದವನ್ನು ಸೃಷ್ಟಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಇವತ್ತು ನಾವು ಅನ್ಯತವಾಗಿದ್ದೇವೆ, ಇವತ್ತು ಐಕ್ಯತೆಗಳಾಗಿದ್ದೇವೆ. ಈ ದಿನ ನಮ್ಮ ದೇಶದಲ್ಲ, ನಮ್ಮ ರಾಜ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ನನ್ನ ಕಂಡ್ರೆ ನಿನಗಾಗಲ್ಲ, ನಿನ್ನ ಕಂಡ್ರೆ ನನಗಾಗಲ್ಲ. ಅಪ್ಪ, ಆ ಪಾಸ್ಟು, ಅಭಿಷೇಕ ಪಾಸ್ಟು ಅವ್ರು ಹೇಳ್ಬಿಟ್ರೆ ಸಾಕು, ದೇವ ಹೋಗ್ಬಿಡುತ್ತೆ. ಇನ್ನೊಂದು ಪಾಸ್ಟು ಏನೂ ಇಲ್ಲ, ಸ್ವರನೇ ಇಲ್ಲ. ಇಲ್ಲಿ ನಿಂತ ಮೇಲೆ ಅವನ ದೇವರ ಸೇವಕ. ಆಮೇಲೆ ಅವನು ಯಾವ ತರದ ಪಾಸ್ಟ್ ಆಗಿರ್ಬೋದು, ಎಲ್ಲ ತರದ ಪಾಸ್ಟ್ ಆಗಿರ್ಬೋದು, ದೇವರ ಸತ್ಯವಾದ ವಾಕ್ಯ ಅವನು ನಿಜವಾದ ಸೇವಕ. ಆಮೆನ್.
ಆಮೆನ್. ನಂಬಿಕೆಯಿಂದ ಕೂಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ವ್ಯರ್ಥವಾಗುವುದೇ ಇಲ್ಲ. ನಿಮಗೆ ಉತ್ತರವನ್ನು ಸಿಕ್ಕುತ್ತೆ. ಅದು ಸಾರ್ಥಕ. ಹಲೋ. ನಂಬಿಕೆಯಿಂದ ನಿನ್ನ ಸತತ ಮೇಲೆ ದೇವರ ಆಶೀರ್ವಾದ ಸುರಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಆಮೆನ್. ನಿನ್ನ ಕುಟುಂಬದ ಮೇಲೆ ತನ್ನ ಆಶೀರ್ವಾದ ಸುರಿಸಲಿಕ್ಕೆ ಅದನ್ನು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗೆ ಬೇಕು ಆಶೀರ್ವಾದ? ಯಾರಿಗೆ ಬೇಕು ಆಶೀರ್ವಾದ? ನನ್ನ ಮಕ್ಕಳಿಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ನನಗೆ ಬೇಕು. ಆಮೆನ್. ಹಲ್ಲೆಲೂಯಾ. ಆಶೀರ್ವಾದ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಮೊದಲನೇ ಪಾಯಿಂಟ್. ಹಲ್ಲೆಲೂಯಾ. ಆದಿಕಾಂಡ 1:27 ಹೇಳಿದ್ರೆ, ಫಸ್ಟ್ 27. ಆದಿಕಾಂಡ, ಜೆನೆಸಿಸ್ 1ನೇ ಅಧ್ಯಾಯ 27ನೇ ವಚನ ಓದಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪವನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆಮೇಲೆ ಮುಂದೆ, ಇದಲ್ಲದೆ ಅವರನ್ನು ಆಶೀರ್ವದಿಸಿ ಬಹು ಸಂತಾನವುಳ್ಳವರಾಗಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಗಳ ಮೇಲೆಯೂ ದೊರೆತನ ಮಾಡಿವೆ ಅಂದನು. ಆಮೆನ್. ಬಹು ಬಹು ಸಂತಾನವುಳ್ಳರಾಗಿ. ಹಲ್ಲೆಲೂಯಾ. ಅದರಿಂದ ಇವತ್ತು ನೋಡ್ರಿ, ಒಂದೊಂದು ಕೆಲವು ಧರ್ಮಗಳಲ್ಲಿ 12 ಮಕ್ಕಳು, 15 ಮಕ್ಕಳು, 15 ಮಕ್ಕಳು, 4 ಜನ ಹೆಂಡತಿಗಳು, 10 ಜನ ಹೆಂಡತಿಗಳು, ಅವರದೇ ಒಂದು ದೊಡ್ಡ ಕುಟುಂಬಗಳನ್ನು ಕಟ್ಟಿಕೊಂಡು ಅವರದೇ ಒಂದು ಸಾಮ್ರಾಜ್ಯ ಆಡ್ತಾ ಇದ್ದಾರೆ. ಅವರು ದೇವರ ಆಶೀರ್ವಾದ ಮಾಡಿಬಿಟ್ಟು, ನೀವು ಬಹಳ ಸಂತಾನವುಳ್ಳವರಾಗಿರಿ, ಹೆಚ್ಚಿರಿ ಭೂಮಿಯ ಮೇಲೆ, ಆಕಾಶದ ಮೇಲೆ, ಪಕ್ಷಿಗಳ ಮೇಲೆಯೂ, ಸಮುದ್ರದ ಮೀನುಗಳ ಮೇಲೆಯೂ, ಎಲ್ಲ ಭೂಮಿ ಮೇಲೆ ಇರುವಂತ ಎಲ್ಲರ ಮೇಲೆ ನೀವು ಚಲಿಸುವ ಎಲ್ಲಾ ಜೀವಗಳ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ಅಧಿಕಾರ ಕೊಟ್ಟು ಅವರನ್ನು ಬಿಟ್ಬಿಟ್ರು. ಆಮೇಲೆ ಹಲ್ಲೆಲೂಯಾ. ಆದಿಕಾಂಡ ಅಧ್ಯಾಯದಲ್ಲಿ ನೋಡುವಾಗ 5ನೇ ಸೃಷ್ಟಿ ಕಾಲದಲ್ಲಿ ಏನಾಗುತ್ತಂದ್ರೆ, ದೇವರ ಸೃಷ್ಟಿ ಕಾಲದಲ್ಲಿ 5:1-2 ವಚನ. 5ನೇ ಅಧ್ಯಾಯ 1-2. ದೇವರ ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಗೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದರ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಏನಂತ ಹೆಸರು? ಮನುಷ್ಯ. ಇವತ್ತು ಅಬ್ಬ ಏನ್ ಹೆಸರು ಇಡ್ತಾರೆ ಗೊತ್ತಾ? ಸೂಪರ್ ಹೆಸರುಗಳು. ಆ ಜಾತಿಗೆ ಒಂದೊಂದು ಹೆಸರು, ಈ ಜಾತಿಗೆ ಒಂದು ಹೆಸರು. ನಾಯ್ಡು ಅಂದ್ರೆ ನಾಯಕು, ಅವರು ಏನ್ ನಾಯ್ಡು ಅಂದ್ರೆ ಅದೇ ಒಂದು ಜಾತಿ, ಅವ್ರದೇ ಒಂದು ಹೆಸರು. SC ಕೃಷ್ಣ ಅಂತ ಅವ್ರದೇ ಒಂದು ಹೆಸರುಗಳು. ಗೌಡ ಜಾತಿ ಅದೇ ಒಂದು ಹೆಸರು. ಬ್ರಾಹ್ಮಣ ಅಂದ್ರೆ ಅದೊಂದು ಹೆಸರು. ಲಿಂಗಾಯತ ಅಂದ್ರೆ ಅದೊಂದು ಹೆಸರು. ಧರ್ಮೇಂದ್ರ, ವೀರೇಂದ್ರ, ಆನಂದ್ರ, ಈರೇಂದ್ರ, ಹೋಗೇಂದ್ರ ಅಂತ ಆಗ್ಬಿಡ್ತದೆ ಈಗ ಅವರ ಜಾತಿಗೆ. ಆದ್ರೆ ದೇವರ ಸೃಷ್ಟಿಯಲ್ಲಿ ಹೆಸರು ಹಿಡಿದು ಕರೆದಂತ ಏನಂತ ಹೆಸರು ಹಿಡಿದ? ಮನುಷ್ಯನು. ಏನಂತ? ಮನುಷ್ಯನು. ಆಮೇಲೆ ಈ ಮನುಷ್ಯ ಜಾತಿ ನೋಡಿ, ಇವತ್ತು ಸ್ವಲ್ಪ ಕೆಂಪಾಗಿದ್ರೆ ರವಿ ನೋಡಿದ್ರಪ್ಪ ಎಷ್ಟು ಕೆಂಪಾಗಿದ್ದಾನೆ ರವಿ. ಅಬ್ರಾಮ್ ಸರ್ ನೋಡಿದ್ರೆ ಎಷ್ಟು ಕಪ್ಪಾಗಿದ್ದಾನೆ ಅಲ್ವಾ? ಮುಂಜಾನೆ ನೋಡಿದ್ರೆ ಮುಂಜಾನೆ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರಪ್ಪ ಅಂತ. ಅಬ್ರಾಮ್ ಸರ್ ಮಾತಾಡ್ತೀವಿ, ಎಷ್ಟು ಕಡ್ದಾಗ ಮಾತಾಡ್ತಾರಪ್ಪ ಅಬ್ರಾಮ್ ಸರ್ ಅಂತ ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ನಮ್ಮನ್ನು ಉಂಟು ಮಾಡಿ ಮನುಷ್ಯ ಎಂದ ಕರೆಯಲ್ಪಟ್ಟರು. ಆಮೇಲೆ ಅಲ್ವಾ? ದೇವರು ನೋಡಿ, ಹೋಲಿಕೆ ಅನ್ನೋದು ಮನುಷ್ಯನ ಹೋಲಿಕೆ, ದೇವ ಸ್ವರೂಪ. ನಮಗೆ ದೇವರ ಸ್ವರೂಪ ಇದೆ. ಹಲ್ಲೆಲೂಯಾ. ನಿಮಗೂ ನಮಗೂ ದೇವರ ಸ್ವರೂಪ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಂದ ಹುಟ್ಟಿದವರೆಲ್ಲರೂ ದೇವರ ಕಡೆಯಿಂದ ಬಂದವರೆಲ್ಲರೂ ದೇವರ ಮಕ್ಕಳು. ಆಮೇಲೆ ಸೈತಾನದಿಂದ ಬಂದಿರೋರೆಲ್ಲರೂ ಸೈತಾನ ಮಕ್ಕಳೇ. ಹಲ್ಲೆಲೂಯಾ. ಓದುವಾದಲ್ಲಿ ಹೇಳಿದ ಮನೆ ಮಾನವನ ಅವನು ಏನೇನೋ ಹಾಸ್ಯಗಳನ್ನು ತೋರಿಸಿ ಈ ಲೋಕದ
ಎಲ್ಲವನ್ನು ತೋರಿಸ್ತಾನೆ. ನಿಮ್ಗೆ ಏನ್ ಬೇಕಪ್ಪ? ಬಿಲ್ಡಿಂಗ್ ಬೇಕಾ, ಮನೆ ಬೇಕಾ, ಆಸ್ತಿ ಬೇಕಾ, ಕಾರ್ ಬೇಕಾ, ರೈಲ್ ಬೇಕಾ, ಟ್ರಕ್ ಬೇಕಾ, JCB ಬೇಕಾ, ಎಲ್ಲವನ್ನು ಕೊಡ್ತಾರೆ. ನೀನು ನನ್ನ ಎಲ್ಲವನ್ನು ಕೊಟ್ಬಿಟ್ಟು ಹೋದ ಸಲ ಅವನೇನ್ ಮಾಡ್ತಾನೆ? ಕುಡಿಯೋದು ಕಲಿಸ್ತಾನೆ, ಎಲ್ಲಡಿಕೆ ಹಾಕೋದು ಕಲಿಸ್ತಾನೆ, ಎಲ್ಲವನ್ನು ಕಲಿಸ್ತಾನೆ. ಎಲ್ಲವನ್ನು ಕಲಿಸಿ ಲಾಸ್ಟ್ ಕೈ ಬಿಟ್ಬಿಡ್ತಾನೆ. ನೀನು ಹೀಗೇ ಹೋಗು. ಎಕ್ಸಾಂಪಲ್ ನಮ್ಮ ರವಿ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಫಿಲ್ಮ್ ಹೀರೋ ಇದ್ದಾಗಿದ್ದಾನೆ. ನಿಜವಾಗ್ಲೂ ನಾವು ನೀರೇ ಹಾಕ್ಬೇಕಾಗಿತ್ತು. ಏನು ಅಪ್ಪಿತಪ್ಪಿ ಡ್ರೈವರ್ ಕೆಲಸ ಬರ್ಬಿಟ್ಟಿದೆ ನನ್ನ ಒಂದು ಇದು. ಯಾಕಂತಂದ್ರೆ ಅವನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಪಟ್ಟಿದ್ದಾರೆ. ಒಂದು ಮಾಲಿ ಕೆಲಸ ಮಾಡಿಕೊಂಡು ಡ್ರೈವರ್ ಕತೆ ಕರ್ಕೊಂಡು ಬಂದವನು ನೋಡಿ, ಕುಡಿತಾ ಇದ್ದ, ಅನ್ಸಾಗ್ತಾ ಇದ್ದ. ಅದೇನು ಅನ್ಸ, ಏನೋ ಪಾನ್ಪರಾಗು, ಗುಟ್ಕ ಇದೆಲ್ಲ ಹಾಕ್ತಾ ಇದ್ದ. ನಾನು ಹೇಳಿದೆ ಅರುಣಿಗೆ, ಅರುಣ್ ನಿಮ್ಮ ಅಣ್ಣ ಏನೋ ಆಗಿದ್ದಾನಲ್ವ, ನಾವು ಪಾಸ್ಟ್ರಿ ಗುಟ್ಕ ಯಾವತ್ತೋ ಒಂದು ಟೈಮು ಅದು ಹಾಕ್ತಾನೆ ಅಂತೇಳಿ. ಅದು ಯಾವತ್ತೋ ಒಂದು ಟೈಮ್, ಇವತ್ತು ದಿನ ಅಲ್ಲ, ಯಾವತ್ತೋ ಒಂದು ಟೈಮ್ ಅದನ್ನ ಹಾಕೋದು ಆಗಿದ್ದು. ನಾನು ಹೇಳಿದೆ, ಅಪ್ಪ ಸಹಾಯಕ ಒಂದೇ ಡ್ರಾಪ್ ಸಾಕು ಅಂತ. ಎಷ್ಟು? ಒಂದು ಡ್ರಾಪ್ ವಿಷ, ಒಂದು ಡ್ರಾಪ್ ಸಾಕಪ್ಪ. ದಿನ ತಿನ್ನೋದೇನೈತೆ, ಒಂದೇ ಸಲ ಒಂದು ಡ್ರಾಪ್ ಹಾಕೊಂಡು ಮಲಗ್ಬಿಟ್ರೆ ಎತ್ಕೊಂಡು ಹೋಗಿ ಹಾಡ್ಕೊಂಡು ಪಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪಟಾಕಿ ಹೊಡ್ಕೊಂಡು ಕುಡ್ಕೊಂಡು ಎತ್ಕೊಂಡಾಗಿ ಮಷನ್ ಹಾಕಿಡೋದು. ನಮ್ಮ ಮನೆಯಿಂದ ಒಬ್ರು ಎಣ ತಗೊಂಡು ಹೋಗ್ತಾರೆ, ಜೇನುಳ ಎಲ್ಲ ಬಂದ್ಬಿಟ್ಟು ಅವ್ರು ಬಿಸಾಕಿಬಿಟ್ಟು ಬಂದು ಕಚ್ಚಾಕ್ಬಿಟ್ಟು ಜೇನುಳ ಅವ್ರನ್ನ ಓಡಿಸ್ಕೊಂಡು ಬಂದ್ಬಿಟ್ಟು ಎಡ ನಾನು ಬಿಸಾಕ್ಬಿಟ್ಟು ರಾತ್ರಿ 7 ಗಂಟೆ ಹೋಗಿ ಮಣ್ಣು ಮಾಡ್ಕೊಂಡು ನೋಡಲ್ಲ ನನ್ನ ಕಚ್ಕೊಂಡಿರೋ ಪುಣ್ಯಾತ್ಮ ಜೇನುಳ ಕಚ್ಕೊಂಡು ಅಲ್ವಾ. ಆದರೆ ಫಸ್ಟ್ ಆಮೇಲೆ ಇವತ್ತು ಆರಾಮಾಗಿ ಹೀರೋ ತರನೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಬಿಡುಗಡೆ ಹೊಂದಿ ಹೋಯ್ತು, ಎಷ್ಟು ನಾಮದಲ್ಲಿ ಅನ್ಸೋಯ್ತು, ಎಷ್ಟು ನಾಮದಲ್ಲಿ ಏನು ಪಾನ್ಪರಾಗ ಹೋಯ್ತು, ಎಷ್ಟು ನಾಮದಲ್ಲಿ ಗುಡ್ಕ ಹೋಯ್ತು, ಎಷ್ಟು ನಾಮದಲ್ಲಿ ಎಲ್ಲ ಹೋಯ್ತು. ನಾನು ಇದ್ದದ್ದು ಶುಗರ್, ನಾನು ಶುಗರ್ ಇದ್ದದ್ದು 100-126 ಆಮೇಲೆ ಯಾರು ಇದೆಲ್ಲ ಮಾಡೋದು? ನಾನಿನ್ನು ಮಂತ್ರ ಆಗ್ತಾ ಇದ್ದೀನಿ ಕೂತ್ಕೊಂಡು. ಶುಕ್ಲಾಂಬರಧರಂ ವಿಷ್ಣುಂ ಶ್ರೀವರ್ಧಿತಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಂ ಶಾಂತಿ ಓಂ ನಮಾಯ ನಮಃ ಓಂ ಸಾವಾಯ ನಮಃ ಓಂ ಅಂತ್ಯ ಓಂ ಅಂತ ಆಗ್ತಾ ಇದ್ದೀನಿ. ಇಲ್ಲ, ನನ್ನ ಯೇಸುವಿನ ವಾಕ್ಯದ ಮೂಲಕವಾಗಿ ನಡೆಸ್ತಾ ಇದ್ದ ನೀವೆಲ್ಲವೂ ನಾನೇ ನೀನು ವಾಕ್ಯವನ್ನು ನಂಬಿದರೆ ಮಾತ್ರ ಇವತ್ತು ಆಗುತ್ತೆ. ಹಲ್ಲೆಲೂಯಾ. ಅವನು ಪುರೋಹಿತನಿಗೆ ಅವನು ಶುಕ್ಲಾಂಬರಧರಂ ಅರ್ಥನೇ ಗೊತ್ತಿಲ್ಲ, ನಾನೇ ಬಿಡ್ತೀನಿ ಬೇಕಾದ್ರೆ. ಹಲ್ಲೆಲೂಯಾ. ಆಮೆನ್. ಒಬ್ಬ ಬುಡ್ಬುಡಿಕೆ ಮನೆ ಹತ್ರ ಬಂದ್ರೆ ಎಷ್ಟು ಚೆನ್ನಾಗಿ ನಂಬ್ತೀವಿ ನಾವು. ಅವನು ಏನಾದ್ರೂ ಹೇಳ್ಬಿಟ್ರೆ, ಅವ್ರು ಕೇಳ್ಬಿಟ್ರೆ, ಒಬ್ಬರು ನಮ್ಮ ಮನೆ ಹತ್ರ ಬಂದಿದ್ರು, ಅವರು ನಿಮ್ಗೆ ಹೇಳಿದ್ರು, ನಿನ್ನ ಮನೆಯ ಮೇಲೆ ಒಂದು ನಂಬಿಕೆ, ನಿನ್ನ ಮನೆಯ ಮೇಲೆ ಒಂದು ರಿಪೇರಿ ಏನಿದೆ, ನೀನು ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ರು. ಪಾಸ್ಟರ್ ನಾನೇನ್ ಮಾಡ್ಲಿ ಪಾಸ್ಟರ್? ಅವ್ರು ಹೇಳ್ತಾರೆ, ಒಂದು ಕುರಿ, ಒಂದು ಎಮ್ಮೆ, ಒಂದಿನಲ್ಲಿ ಒಂದು ಬಂಗಾರ, ಒಂದು ಬೆಳ್ಳಿ ಏನಾದ್ರೂ ಕೊಟ್ಬಿಡಿ, ಎಲ್ಲ ನಾನು ಮಾಡ್ಬಿಡ್ತೀನಿ ಎಂಬುದಾಗಿ ನಾನು ಚಾಲೆಂಜ್ ಮಾಡುತ್ತೇನೆ. ಅವನ ವೈದಿಕರಿಗೆ ಅವನ ಕೈಲಿ ಏನು ಆಗೋದಿಲ್ಲ. ಮನುಷ್ಯನು ಮಾಡಿದ ಈ ಲೋಕದಲ್ಲಿ ಎಲ್ಲವೂ ವ್ಯರ್ಥವೇ ವ್ಯರ್ಥ. ಅದನ್ನ ನಾವೇ ದುಡ್ಡು ಹಾಕಬೇಕು. ಯೆಶಾಯ 55 ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ, ಉರುಯ ಏನ್ ಹೇಳ್ತಿದೆ ಮೊದಲು 2ನೇ ವಚನ ನೋಡೋದು, ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವೃಯ ಮಾಡ್ತೀರಿ? ತೃಪ್ತಿಗೊಳಿಸಿದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಏಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನ ಒಂದು ಮೃಷ್ಟಾನ್ನದಲ್ಲಿ ಆನಂದ ಪಡೆಯಿರಿ. ಆಮೇಲೆ ಹಲ್ಲೆಲೂಯಾ. ಯಾಕೆ ನೀವು ವೇಸ್ಟ್ ಆದ ಖರ್ಚುಗಳು ಮಾಡ್ತಾ ಇದ್ದೀರಾ? ಏಸಪ್ಪನೇ ಮಾತು ಹೇಳಿದ್ದೇನೆ, ಪ್ರವಾದನೆ ವಾಕ್ಯ ಹೇಳ್ತಾ ಇದೆ. ವ್ಯರ್ಥವಾದ ಕಾರ್ಯಗಳಿಗೆ, ವ್ಯರ್ಥವಾದ ಮತ್ತೆ ಅದಕ್ಕೆ ದುಡ್ಡು ಹಾಕೋದು, ನಾವು ಹಾಳು ಮಾಡ್ಕೊಳ್ಳೋದು, ಮತ್ತೆ ನಾವು ಹೋಗೋದು, ಇವೆಲ್ಲ ಅನ್ಲಾಯಕ್ರಿ. ಇವೆಲ್ಲ ಈ ಬೆಳಗ್ಗೆ ಎದ್ದು ಈ ರೋಡ್ ಮೇಲೆ ಕೂತಿರ್ತಾರೆ ನೋಡಿ ಲೈನ್ ಆಗಿ, ಅವ್ರು ಏನ್ ಮಾಡ್ತಾರೆ, ಇವತ್ತು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಮನೇಲಿ ಕಳ್ತನ ಹೋಗ್ಬೇಕು, ಎಲ್ಲಿ ಆಂಗಲ್ ಇದೆ, ಎಲ್ಲಿ ಕಬ್ಬಿ ಇದೆ, ಎಲ್ಲಿ ಏನಿದೆಯೋ ಅಲ್ಲಿ ಹೋಗಿ ನಾನು ಕಳ್ತನ ಮಾಡ್ಬೇಕು, ಅದನ್ನ ಎತ್ಕೊಂಡು ಹಾಕ್ಬೇಕು. ಅದು ಇದು ಏನ್ಕದ ಮಾರವಾಡಿನ ಗುಂಡಿ ಅಂಗಡಿಗೆ ಹಾಕ್ಬೇಕು, ಅವ್ರದ್ದು ದುಡ್ಡು ಇಸ್ಕೊಬೇಕು,
ಮತ್ತೆ ನಾನು ಕುಡಿಬೇಕು, ಮತ್ತೆ ನಾಳೆ ಬೆಳಿಗ್ಗೆ ಯೋಚನೆ ಮಾಡಬೇಕು ಯಾರ ಮನೆಯಲ್ಲಿ ಯಾರ ಹತ್ರ ಯಾರ ಆ ಸೀಟ್ಗಳು ಬಿದ್ದಿದೆಯೋ ಅಂಗಡಿ ಕಳ್ತನ ಮಾಡಲಿಕ್ಕೆ. ನಮ್ಮ ಮನೆ ಹತ್ರ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮನೆ ಹತ್ರ ಬಟ್ಟೆ ಹಾಕಿದ್ರೆ ಬಟ್ಟೆ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ಯೇಸಪ್ಪ ಹೇಳ್ತಾ ಇದ್ದಾನೆ, ನಿನ್ನ ಆಶೀರ್ವದಿಸುವ ದೇವರು ನಾನಿದೆ, ನೀನ್ಯಾಕಿಂತ ಕೆಲಸ ಮಾಡ್ತಾ ಇದ್ದೀಯ? ನೀನು ಯಾಕೆ ಈ ತರ ಮಾಡ್ತಾ ಇದೀಯ? ಓ ಮನುಷ್ಯನೇ, ಇರೋದು ಅಲ್ಪ ವಯಸ್ಸು ಮಾತ್ರ ಇದೆ ನಿನಗೆ. ಕೆಲವೇ ದಿನಗಳು ನೀವು ಬದುಕ್ತೀರಾ, ಕೆಲವೇ ದಿನಗಳು ನೀವು ಲೋಕದಲ್ಲಿ ಇರ್ತೀರಾ. ಅಷ್ಟರ ಒಳಗಡೆ ಏನಾದ್ರೂ ಒಂದು ಸಾಧನೆ ಮಾಡಿ, ಏನಾದ್ರೂ ಮಾಡಿ ನೀವು ಬಾ, ನನ್ನ ಬಳಿಗೆ ಬಾ. ಈ ಲೋಕದಲ್ಲಿ ಯಾರು ಕೊಡೋದು ವಿಶ್ರಾಂತಿ ನಾನು ಕೊಡುತ್ತೇನೆ. ಆಮೇಲೆ ನಾನು ಕೊಡುತ್ತೇನೆ. ನಿನ್ನನ್ನು ಮಹಾರಾಜರಿರುವ ಸ್ಥಳದ ನಾನು ಕರ್ಕೊಂಡು ಹೋಗ್ತೇನೆ. ಆ ಸ್ಥಳದ ನಾನು ನಿಮ್ಮನ್ನು ಇಡುತ್ತೇನೆ. ನಾನು ತುಂಬಾ ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮನ್ನು ಗೌರವಿಸ್ತೇನೆ. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ? ಯೇಸಪ್ಪ ನಿಮ್ಮನ್ನು ಹುಡುಕಿಕೊಂಡು ನಿನ್ನ ಮನೆ ಬಾಗಿಲಿಗೆ ಬಂದಾಗ ನೀವು ಆಹ್ವಾನ ಮಾಡ್ತಾ ಇದ್ದೀರಾ, ಕರೀತಾ ಇದ್ದೀರಾ? ದೇವರೇ, ನೀನು ನನ್ನ ಬಳಿಗೆ ಬಂದಿದ್ದೀಯಪ್ಪ, ಸ್ತೋತ್ರ. ಹಲ್ಲೆಲೂಯಾ. ಬಂದಿದ್ದೀರಾ? ಕೇಳ್ತಾ ಇದ್ದೀರಾ? ಯೇಸಪ್ಪ ಹುಡುಕ್ತಾ ಇದ್ದೀರಾ? ಇವತ್ತು ಕಷ್ಟ ಇದೆ. ಹಲ್ಲೆಲೂಯಾ. ಅದರಿಂದ ದೇವರು ಅದೇ ಸೃಷ್ಟಿ ಮಾಡಿ, ಮನುಷ್ಯನನ್ನು ಸೃಷ್ಟಿ ಮಾಡಿ, ಅದೇ ದಿವಸ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ಎಷ್ಟು ಪಟ್ಟನು? ಗರ್ಭದಲ್ಲಿರುವಾಗಲೇ ರೂಪಿಸಿ ಸೃಷ್ಟಿಸಿ ಪಿಂಡವನ್ನು ಪ್ರಕೃತಿಗೆ ತರವಾಗಿ ನೀನು ಹೆಸರಿಡಿದು ಕರೆದಂತ ನನ್ನ ತಂದೆ. ಆಮೇಲೆ ಅಲ್ವಾ? ಹೆಸರಿಡದು ನಿಮ್ಮ ಅಪ್ಪ ಕರೆಯಾಗಿಲ್ಲ, ನಿಮ್ಮ ಅಮ್ಮ ಕರೆಯಾಗಿಲ್ಲ, ಅಣ್ಣ ಕರೆಯಾಗಿಲ್ಲ, ತಮ್ಮ ಕರೆಯಾಗಿಲ್ಲ. ಅಲ್ಲಿ ಅಷ್ಟು ಒಳಗಡೆ ಮುಂಚಿತವಾಗನೇ ನೀವೆಲ್ಲ ಗೊತ್ತಿದ್ದೀರ ದೇವರಿಗೆ. ಆಮೇಲೆ ನೀವೆಲ್ಲ ಪ್ರತಿಯೊಬ್ಬರು ಗೊತ್ತಿದ್ದಾರೆ ಯೇಸುವಿಗೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಗೊತ್ತಿದೆ, ತಿಳ್ಕೊಂಡಿದ್ದಾರೆ. ನೀವು ದೇವರ ಸ್ಥಾನದಲ್ಲಿ ಬಂದಿದ್ದೀರಾ. ಆಮೇಲೆ ಮನುಷ್ಯನೆಂಬ ಹೆಸರಿಟ್ಟು ಆಶೀರ್ವಾದ ಮಾಡಿಕೊಳ್ಳೋದು. ಅದಕ್ಕೆ 2:7 ಹೇಳ್ತಾ ಇದೆ, ಹೀಗಿರಲಾಗಿ ಯೆಹೋವ ದೇವರು, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ. ಆಮೇಲೆ ಹೇಳಿ, ಇವತ್ತು ನಮ್ಮ ಉಸಿರು ಇರಬೇಕಾಗಿದ್ರೆ ಒಂದು ವೇಳೆ ನೀವೆಲ್ಲರೂ ಉಸಿರು ಒಳಗಡೆ ತೆಗೆದುಕೊಳ್ಳಿ, ಮೇಲೆ ತೆಗೆದುಕೊಳ್ಳಿ, ಅಂತ ತೆಗೆದುಕೊಳ್ಳಿ, ಎಲ್ಲರ ಕಣ್ಣಿಗಳಲ್ಲಿ ಮುಂಚೆ ತೆಗೆದುಕೊಳ್ಳಿ ಉಸಿರನ್ನು. ಆಮೇಲೆ ನಿದ್ದೆ ಹೋಗಬೇಡಿ, ತೆಗೆದುಕೊಳ್ಳಿ, ಮೇಲೆ ಉಸಿರು ತೆಗೆದುಕೊಂಡ್ರ? ಯಾಕಮ್ಮ ಲಕ್ಷ್ಮಿ ನನ್ನೇ ನೋಡ್ತಾ ಇದ್ದೀನಿ? ಉಸಿರು ತೆಗೆದುಕೊಮ್ಮ, ಮೇಲೆ ಉಸಿರು ತೆಗೆದುಕೊಳ್ಳಿ, ಕಣ್ಣಿಗಳನ್ನು ಮುಚ್ಚಿ ಉಸಿರು ತೆಗೆದು. ಇದು ಪ್ರಾಣ, ಏನಾದ್ರು ಪ್ರಾಣಾಯಾಮ ಅಂತ ಇದ್ದೀನಿ. ಉಸಿರು ಮೇಲಕ್ಕೆ ತೆಗೆದುಕೊಳ್ಳಿ, ಹಾಗೆ ನಿಧಾನವಾಗಿ ಬಿಟ್ಬಿಡಿ ಉಸಿರನ್ನ. ಬಿಡಿ ಮಂಜು ಬಿಡೋದಾರ ನೀವು ಹಾಗೆ ಬಿಡ್ರಿ, ಆಚಾರ ಹಾಗೆ ಬಿಟ್ಬಿಡಿ. ಹಲ್ಲೆಲೂಯಾ. ಈಗ ನೀವು ಹೊರಗಡೆ ಉಸಿರನ್ನು ತೆಗೆದುಕೊಂಡ್ರಲ್ಲ, ಏನು ಅದು ಉಚ್ಚಾರಣೆ ಕೊಡ್ತಾ ಇದೆ ಹೇಳಿ? ಏನು ಉಚ್ಚಾರಣೆ ಕೊಡ್ತಾ ಇದೆ? ಈಗ ಉಸಿರು ಒಳಗಡೆ ತಗೊಂಡ್ರಲ್ಲಪ್ಪ, ನೀವು ಹಿಂಗೆ ಹೇಳ್ಕೊಂಡಾಗ ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ಉಸಿರು ಏನದು ಬಿಡುವಾಗ ಏನಂತೆ? ಸೂ. ಅಲ್ಲಿಗೆ ನೀನು ಹೊರಗಡೆ ತೆಗೆದುಕೊಳ್ಳುವಾಗ ಹೇಗೆ, ಆಚೆ ಕಡೆ ಬಿಡುವಾಗ ಸೂ. ಅಲ್ಲಿಗೆ ನೀನು ಉಸಿರು ಯಾರದು? ಆಮೇಲೆ ಹೇಳಿ, ನಿಮ್ಮ ಉಸಿರು ಯಾರದು? ಯೇಸು ನಿಮ್ಮ ಒಳಗಡೆ ಇಟ್ಕೊಂಡು ಯೇಸು ಸ್ವಾಮಿಗೆ ಗೊತ್ತಿಲ್ಲದ ಮೇಲೆ ನೀವು ಈ ಪ್ರಪಂಚದಲ್ಲಿ ಹೆಂಗೆ ಜೀವಿತಗಳನ್ನು ನೀವು ಮಾಡ್ತಾ ಇದ್ದೀರಾ? ಹೇಗೆ ನಾವು ಹೊರಡ್ತಾ ಇದ್ದೇವೆ? ಎಲ್ಲಿ ನಮ್ಮ ಹೃದಯದ ಸುದ್ದಿ ಸಲ್ಲಿಸ್ತಾ ಇದ್ದೇವೆ? ನಿನ್ನನ್ನು ಕರೆದು, ನಿನ್ನ ಸಂತತಿಯನ್ನು ಕರೆದು, ಅವರ ಆತ್ಮ ನಿಮ್ಮ ಮಕ್ಕಳ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ನಿಮ್ಮ ಮೇಲೆ ಇಟ್ಟು ಆಶೀರ್ವಾದ ಮಾಡಿ, ಅಭಿಷೇಕ ಮಾಡಿ, ನಿಮಗೆ ಜೀವ ಇರುವ ಉಸಿರನ್ನು ಕೊಟ್ಟು ಇವತ್ತು ದೇವರನ್ನ ಮರೆತು ಬಿಟ್ಟಿದ್ದೇವೆ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನ್ ಚಂದಂತೀರು, ಅದನ್ನ ಏನ್ ಚಂದಂತೀರು, ಸೃಷ್ಟಿ ಮಾಡಿದ ದೇವರನ್ನು ಮರೆತೇ ಬಿಟ್ಟಿರು. ಆಹಾ, ಅವನು ಕುಂಬಾರನ ಮಡಿಕೆ ಮಾಡುವಾಗ, ಓ ಈ ಮಡಿಕೆ ಎಷ್ಟು ಚೆನ್ನಾಗಿದೆ, ಇದೆಷ್ಟಪ್ಪ ಮಡಿಕೆ? 200 ರೂಪಾಯಿ. ಮಣ್ಣಲ್ಲಿ ಮಾಡಿದ ಮಡಿಕೆಗೆ 200 ರೂಪಾಯಿ. 200 ರೂಪಾಯಿ ಕೊಟ್ಟು ತಗೊಂಡೋಗಿ ಮನೇಲಿ ಇಟ್ಕೊಂಡ್ತೀವಿ. ಮನೇಲಿ ಇಟ್ಕೊಂಡ ತಕ್ಷಣ ಯಾರು ನಮ್ಮ ಮಕ್ಕಳ ಕೆಳಗೆ ಹೊಡೆದೋಗುತ್ತೆ. ವೈಟ್ 200 ರೂಪಾಯಿ.
ನಿನ್ನ ಮಾಡಿದ ದೇವರನ್ನ, ನಿನ್ನ ಸೃಷ್ಟಿಸಿದ ದೇವರನ್ನ ಆಶೀರ್ವಾದ ಮಾಡಿ ಕಳಿಸಿದ ದೇವರಿಗೆ ಏನಂತೀರ ನೀವು? ಏನಂತ ಕರಿತೀರ ನೀವು? ಏನ್ ಹೆಸರು ಕರಿತೀರ? ಅಪ್ಪ ತಂದೆಯೇ ಶರಣಂ ಶರಣಂ, ಅಪ್ಪ ತಂದೆಯೇ ಶರಣಂ ಶರಣಂ, ಪ್ರೀತಿಯ ಯೇಸುವೇ ಶರಣಂ ಶರಣಂ, ಪ್ರೀತಿಯ ಯೇಸುವೇ ಶರಣಂ ಶರಣಂ, ಶರಣಂ ಶರಣಂ, ಪಾವನಾತ್ಮನೇ ಶರಣಂ ಶರಣಂ, ಅಪ್ಪ ತಂದೆಯೇ ಶರಣಂ ಶರಣಂ, ಅಪ್ಪ ತಂದೆಯೇ ಶರಣಂ ಶರಣಂ. ನಿನ್ನ ಸೃಷ್ಟಿಸಿದ ದೇವರಿಗೆ ಶರಣಾಗಿ, ನಿನ್ನ ಹೆಸರಿನ ಕರೆದವರಿಗೆ ಶರಣಾಗಿ, ಆತನನ್ನು ಸ್ತುತಿಸಿ, ಆತನನ್ನು ಮಹಿಮೆಪಡಿಸಿ. ಆತನು ಒಳ್ಳೆಯ ದೇವರು, ಆತನು ಒಳ್ಳೆಯ ದೇವರು, ಆತನು ಒಳ್ಳೆಯ ದೇವರು. ನಿನ್ನನ್ನು ಉಂಟು ಮಾಡಿದ ದೇವರಿಗೆ ನೀವು ಸ್ತೋತ್ರಗಳನ್ನು ಸಲ್ಲಿಸಿ, ನಿಮಗೆ ಉಸಿರು ಕೊಟ್ಟ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ. ಹೆಸರಿಡಿದು ನಿಮ್ಮ ತಾಯಿ ಗರ್ಭದಲ್ಲಿರುವಾಗಲೇ ನಿನ್ನ ಹೆಸರಿಡಿದು ಕರೆದ ದೇವರಿಗೆ ನೀವು ಕೃತಜ್ಞತೆ ಉಳ್ಳವರಾಗಿರಿ. ಹಲೋ, ಬೇರೆ ಯಾರಿಗೂ ಕೃತಜ್ಞತೆ ಉಳ್ಳವರಾಗಿರಬಾರದು. ಆಮೇಲೆ ಈಗ ಬರ್ತಾರೆ, ಈಗ ಹೋಗ್ತಾರೆ, ಈಗ ಬರ್ತಾರೆ, ಈಗ ಹೋಗ್ತಾರೆ, ಈಗ ಬಂದು ಈಗ ಹೋಗ್ತಾರೆ. ನಿನ್ನ ಹೆಸರುಗಳ 1,000 ಜನ ಸತ್ತು ಬಿದ್ದರು, ನಿನ್ನ ಮರಗಳಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೆ ಏನು ತಟ್ಟದು? ನಾನು ನಿನ್ನ ಸಂಗಡಿದ್ದೇನೆ. ಆಮೇಲೆ ಹಾಲೆಲ್ಲೂ ಅಪ್ಪ ಹೇಳ್ತಾ ಇದ್ದೆ, ನಾನು ನಿನ್ನ ಸಂಗಡ ಇದ್ದೇನೆ. ಆಮೇಲೆ ಅದರಿಂದ ನಿಮ್ಮನ್ನ ಉಂಟು ಮಾಡಿದ ದೇವರು, ನಿಮ್ಮನ್ನ ಉಸಿರುಕೊಟ್ಟದ ದೇವರು ಇವತ್ತು ನಿನ್ನ ಬದುಕುವ ಪ್ರಾಣಿಯಾಗಿ ನೀನು ಮಾರ್ಪಡಿಸಿದ್ದಾನೆ. ಉಸಿರಿದೆಯಾ ನಿಮಗೆ? ಅಲ್ಲೆಲ್ಲೂಯ್ಯ, ಉಸಿರಿದೆಯಾ? ಇದು ಯಾರಿಗೆಲ್ಲ ಉಸಿರಿದ ಕೈಗಳ ಮೇಲೆ ಉಸಿರಿರೋರೆಲ್ಲ ಹಲಲೆ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಲ್ಲರ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಲ್ಲರೂ ನನ್ನ ಉಸಿರು ಯಾರನ್ನ ಆರಾಧಿಸಬೇಕು? ನನ್ನ ಉಸಿರು ಯಾರನ್ನ ಆರಾಧಿಸಬೇಕು? ಆಮೆನ್, ಹಲ್ಲೆಲೂಯ. ಆದಿಕಾಂಡ 2:7 ಪ್ರಕಾರವಾಗಿ ಅವನನ್ನು ರೂಪಿಸಿ ಮೂಗರಲ್ಲಿ ಜೀವಶಾಸ್ತ್ರ ಓದಿದನು, ಅವನು ಬದುಕುವ ಪ್ರಾಣಿ. ಆಮೆನ್. ಉಸಿರಿನಲ್ಲಿ ಇರಬೇಕಾಗಿದೆ. ಉಸಿರು ಹೋದ ಮೇಲೆ ಏನೇ ಇಲ್ಲ. ನಿನ್ನ ಉಸಿರು ಹೋದ ಕಳೆದ ಮೇಲೆ ನಿನ್ನ ಕುಟುಂಬ, ನಿನ್ನ ಸಂಬಂಧ, ನನ್ನ ಬಂಗಾರದ ಹೆಂಡತಿ, ನನ್ನ ಬಂಗಾರದ ಮಕ್ಕಳು, ನನ್ನ ಬಂಗಾರದ ಆಸ್ತಿ, ನನ್ನ ಬಂಗಾರದ ಹೊಡವೆ, ನನ್ನ ಬಂಗಾರದ ಬೆಳ್ಳಿ, ನಾನು ಎಷ್ಟೋ ಇಟ್ಟಂತ ಆಸ್ತಿಗಳು, ಎಷ್ಟೋ ಕೋಟಿ ರೂಪಾಯಿ ಒಂದೇ ಸಲ ಹೋಯಿತು. ಯಾರು? ಅವರ ವಾಸದ ಯಾರು? ಅವ್ರ್ಯಾರೋ ಒಂದು ಮುದುಕಿ, ಒಂದು ಎಮ್ಮ ಎಷ್ಟೋ ಕೋಟಿ ಸಂಜೀತಕ್ಕೆ ಬರ್ತಿದ್ರು. 60 ಕೋಟಿ ರೂಪಾಯಿ ಸಂಜೀತಕ್ಕೆ ಬರ್ದ್ಬಿಟ್ಟು ಆ ಎಮ್ಮ ಸೂಸೈಡ್ ಮಾಡ್ಬಿಟ್ರು. ಅವ್ರ ಅಣ್ಣ ತಮ್ಮದು ಬಿಟ್ಟು ಎಲ್ಲಾರು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸಂಜಯ್ ದತ್ ಏನ್ ಮಾಡಿದ್ದಾನೆ? ಪೊಲಿಟಿಷಿಯನ್ ಬಂದು ಇದು ನಾನು ಸೇರಿಸುತ್ತಲ್ಲ, ಅವ್ರ ಕುಟುಂಬ ಸೇರಿಸುತ್ತ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರಾದ್ರೂ ಬಂದ್ಬಿಡ್ತಾರಂಗೆ ಕೊಟ್ಬಿಡ್ತಾರ? ಕಾರಣಕ್ಕೆ ಅವ್ರ ಸಂಪಾದನೆ ತಗೊಂಡ್ಬರೋದೇ ಕಷ್ಟ ಆಗಿದೆ. 10 ರೂಪಾಯಿ ಹಾಕೋದೇ ಕಷ್ಟ ಆಗಿರುತ್ತೆ ಕಾಣಿಕೆ. ಒಬ್ಬ ಅಮ್ಮ ಹೇಳ್ತಾರೆ, ನಾನು ವಾರಕ್ಕೆ 10 ರೂಪಾಯಿ ಹಾಕ್ಬಿಡ್ತೇನೆ ಕಾಣಿಕೆ ಅಂತ. ಎಷ್ಟು ರೂಪಾಯಿ? ಅದು ಹೇಳೋ ರೀತಿ ಶೈಲಿ ಹೆಂಗಿದೆ ಗೊತ್ತಾ? ನಾನು ಅಪ್ಪ ಏನಂತ ಪ್ರತಿ ವಾರ 10 ರೂಪಾಯಿ ತಗೊಂಡು ಹಾಕ್ಬಿಡ್ತೀನಿ ಅಂತ. ನಮ್ಮ ನಮಗೆಲ್ಲ ನಾಟಕ ಆಗ್ಬಿಡ ಸುಮ್ಮನೆ ಹೇಳ್ತೇವೆ. ರೋಡಲ್ಲಿ ನಡ್ಕೊಂಡು ಹೋಗ್ತದೆ, ಭಿಕ್ಷೆ ಕೊಡ್ತಾರೆ 50 ರೂಪಾಯಿ 100 ರೂಪಾಯಿ. ನನ್ನ ಅಪ್ಪ ಏಸಪ್ಪ ಅವ್ರಿಗಿಂತಾನೆ ಕಡೆ. ಅವ್ರನ್ನ ಆಧರಿಸಿ ಶ್ವಾಸವನ್ನು ಕೊಟ್ಟು ಬದುಕಿಸಿ ನಡೆಸಿ ಅಂತ ದೇವರಿಗೆ ನಾವು ಏನು ನಾವು ಸಲ್ಲಿಸ್ತಾ ಇದ್ದೇವೆ ಅಂತ. ಆಮೇಲೆ
ಒಂದನೇ ತಿಮೋಥಿ ಬೇಗ ಈ ಒಂದು ವಿಷಯದಲ್ಲಿ ಹೋಗೋಣ. ಹಲ್ಲೆಲೂಯ. ಒಂದನೇ ತಿಮೋಥಿ, ಫಸ್ಟ್ ತಿಮೋಥಿ 6:17 ವಚನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಟ್ಟು ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ಆಮೆನ್. ಯಾರ ಮೇಲೆ ನಿರೀಕ್ಷೆ? ದೇವರ ಮೇಲೆ ನಿರೀಕ್ಷೆ ಇಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮೇಲೆ ಒಳ್ಳೆ ನಿರೀಕ್ಷೆ ನೀವು ಇಟ್ಕೋಬೇಕು. ಆಮೆನ್. ಈಗ ಲೋಕ ವಿಷಯದ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ನಾವೆಷ್ಟು ದೇವರನ್ನು ಕೊಟ್ಟಿದ್ದಾರೆ, ಅಹಂಕಾರವನ್ನು ನಾವು ಬೀಳಲೇಬಾರದು. ನಿನಗೆ ಎಷ್ಟು ಕೋಟಿ ಇದ್ರೂ ಪರವಾಗಿಲ್ಲ, ಎಷ್ಟು ಬಂಗಾರ ಇದ್ರೂ ಪರವಾಗಿಲ್ಲ, ಎಷ್ಟು ನಿಮ್ಗೆ ಇದ್ರೂ ಪರವಾಗಿಲ್ಲ, ದೇವರ ಮುಂದೆ ತಗ್ಗಿಸಲ್ಪಟ್ಟವರಾಗಿ ನಾವು ಏನಾಗಬೇಕು? ತಗ್ಗಿಸಲ್ಪಟ್ಟವರಾಗಿ ದೇವರ ಮುಂದೆ ಕಾಣಿಸಿಕೊಳ್ಳಬೇಕು. ಆಮೇಲೆ ಏನಾಗಿರ್ಬೇಕು? ತಗ್ಗಿಸಲ್ಪಟ್ಟವರಾಗಿರ್ಬೇಕು. ಆಮೇಲೆ ಫಸ್ಟ್ ನೀನು ತಗ್ಗಿಸು. ನೀನು ಎಷ್ಟೇ ದೇವರಿಗೆ ಅಧಿಷ್ಠ ಇಲ್ಲ, ನೀನು ಎಷ್ಟೇ ಕೋಟ್ಯಾಧಿಪತಿ ಆಗಿರು, ಅನಿಲ್ ಅಂಬಾನಿ ಆಗಿರು, ಯಾವ್ದಾರು ಮಲ್ಲೆ ಕಿಂಗ್ ಫಿಶರ್ ಓನರ್ ಮಲ್ಲೆ ಅವರು 15 ಓಡಬಿಟ್ಟ ಬ್ಯಾಂಗ್ಳೂರ್ ಮೋಸ ಮಾಡಿ. ಹಾಗಾಗಿ ನನಗಲ್ಲ, ನೀನು ಮಾತ್ರ ನನಗೆ ತಗ್ಗಿಸಲ್ಪಟ್ಟವರಾಗಿರು. ಹಲ್ಲೆಲೂಯ. ನಾವು ನಮ್ಮನ್ನ ಅಹಂಕಾರ ಇರಬಾರ್ದು, ನಾವು ತಗ್ಗಿಸಬೇಕು. ಆಮೇಲೆ ನಾನು ಇವತ್ತಿಷ್ಟು ಜನ ನಾನು ಹೇಳಿದೆ ಓದುವಾದಲ್ಲಿ ಅನೇಕರು ಬೆಳ್ಳಿ ಬಂಗಾರಗಳು ಹಾಕೊಂಡು, ಕೈಗಳಲ್ಲಿ ಉದುರುಗಳು ಹಾಕೊಂಡು, ತಲೆಗಳ ಚೇರಿಗೆ ಹಾಕೊಂಡು, ತಲೆ ಮೇಲೆ ಒಂದು ಕಿರೀಟ ಇಟ್ಕೊಂಡು ಡಗ 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 ಬಡ ಬಡ ದಡ 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 ಹಿಂಗೆಲ್ಲ ತೋರಿಸ್ಬಿಡ್ತಾರೆ. ಒಂದು ಸಲ ಈ ದಡ ದಡ ಈ ಬಡ ಬಡನೆಲ್ಲ ದೇವರು ಒಂದು ಸಲ ಕಟ್ ಮಾಡ್ತಾನೆ. 100% ಕಟ್ ಮಾಡ್ತಾನೆ. ಈ ಲೋಕ ನಮಗೆ ಶಾಶ್ವತವಾದದ್ದು ಬರಲಿಲ್ಲ. ಹಲ್ಲೆಲೂಯ. ಈ ಲೋಕ ನಮಗೆ ಶಾಶ್ವತವಾದಲ್ಲ, ಅಲ್ಲವೇ ಅಲ್ಲ. ಅದನ್ನು ಹೇಳ್ತಾರೆ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ. ಅಂಜನ ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಮನುಜ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಲೋಕದ ಮನುಷ್ಯರು ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಹೋಗುವುದಕ್ಕೂ ಮುಂಚೆ ಅಪ್ಪನ ನಾವು ನಂಬಿರಿ. ನಿಮ್ಮ ಆತ್ಮವನ್ನ ಕುಂದಿಸಿಕೊಳ್ಳದೆ ದೇವರನ್ನು ಹೆಚ್ಚಿಸಿಕೊಳ್ಳಿ. ಆತ್ಮವನ್ನ ಲೋಕದಲ್ಲಿ ನಿಲ್ಲುವಂತೆ ನೀವು ನಿಲ್ಲುವಂತೆ ಪ್ರಾರ್ಥಿಸಿ ದೇವರ ರಾಜ್ಯದಲ್ಲಿ ನೀವು ನಿಲ್ಲಬೇಕು. ಆಮೆನ್. ಹಲ್ಲೆಲೂಯ, ಆಮೆನ್. ಪ್ರೈಸ್ ಗಾಡ್. ಅದು ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಅಹಂಕಾರಿಗಳಾಗದೆ, ಐಶ್ವರ್ಯವಂತರು ಅಹಂಕಾರಿಗಳಾಗದೆ, ಅಸ್ಥಿವಾದ ಐಶ್ವರ್ಯದ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಎಲ್ಲವಾಗಿ ದಯಪಾಲಿಸ್ತಾರೆ. ಆಮೆನ್. ನೀನು ತಗ್ಗಿಸಲ್ಪಡುವ ಮಕ್ಕಳು, ನನ್ನ ಸಹೋದರ ಸಹೋದರಿಗೆ, ದೇವರ ಮುಂದೆ ನಾವು ಹೆಚ್ಚಿಸಲ್ಪಟ್ಟವರಾಗಿರಬಹುದು. ಇಲ್ಲಿ ಹೆಚ್ಚಿಸಲ್ಪಟ್ಟವನು ತಂದೆಯಾದ ದೇವರ ಮುಂದೆ ತಗ್ಗಿಸಲ್ಪಡ್ತಾನೆ. ಆಮೇಲೆ ನನಗೆ ಯಾವತ್ತೂ ಗೊತ್ತೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ದೇವರ ಮುಂದೆ ತಗ್ಗಿಸಲ್ಪಟ್ಟವನು ಇಲ್ಲಿ ಪರಲೋಕ ರಾಜ್ಯದಲ್ಲಿ ಅವನನ್ನ ಹೆಚ್ಚಿಸಲ್ಪಡ್ತಾನೆ. ಹಲ್ಲೆಲೂಯ, ಹೆಚ್ಚಿಸಲ್ಪಡ್ತಾನೆ. ಅದರಿಂದ ದೇವರ ವಾಕ್ಯ ಹೀಗೆ ಹೇಳಿದೆ. ಫಿಲಿಪ್ಪಿ 4:9 ಹೇಳ್ತಾ ಇದೆ, ನನ್ನ ದೇವರು. 4 ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಹಲ್ಲೆಲೂಯ, ಆಮೆನ್, ಆಮೆನ್. ಲಾಸ್ಟ್ ಮುಗಿಸ್ತೇನೆ, ಇನ್ನೊಂದು ಕಾರ್ಯಕ್ರಮ ಒಂದಿದೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಮೂಲಕ ಐಶ್ವರ್ಯ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರು. ಆಮೆನ್. ಯಾರ ದೇವರು? ಯುಗಾಂತರಗಳಲ್ಲಿ. ಆಮೆನ್. ಹಲ್ಲೆಲೂಯ. ಅದರಿಂದ ಯಾಕಂದ್ರೆ ಖುಷಿ ಬರ್ತದೆ, ಅದರಿಂದ ಬಯೋದು ಬೇಡ, ಕರೆಕ್ಟಾಗಿ ಓದಬೇಕು. ಹಲ್ಲೆಲೂಯ. ಅದರಿಂದ ಎಲ್ಲೇ ಹೇಳಿದೆ 4 ನನ್ನ ದೇವರು. ಆಮೇಲೆ ಯಾರು ನನ್ನ ದೇವರು ಅಂತ ಹೇಳಿ ಎಲ್ಲ ಹೇಳಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ
ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಯಾರ ಮೂಲಕ? ಯೇಸುವಿನ ಮೂಲಕ. ಆಮೆನ್. ಹಲ್ಲೆಲೂಯಾ. ಯಾರ ಮೂಲಕ? ಯೇಸುವಿನ ಮೂಲಕ. ಹಲ್ಲೆಲೂಯಾ. ಅದರಿಂದ ಹೇಳ್ತದೆ ಇಲ್ಲಿ ಫಿಲಿಪ್ಪಿ ಹೇಳ್ತಾರೆ, ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದೆ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ, ನನ್ನ ದೇವರು ಎಂಬುದಾಗಿ. ಆಮೆನ್. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ. ಯಾರ ಮೂಲಕ? ಅವರ ಮೂಲಕವಾಗಿ ಎಲ್ಲವನ್ನೂ ನಡೆಯುತ್ತೇವೆ. ಅವರ ಮೂಲಕವಾಗಿ ಏನೇನು ಅದ್ಭುತಗಳು ಗೊತ್ತಾ? ಯಾರಾದ್ರೂ ಹೇಳ್ತೀರಾ? ಏನು ಅದ್ಭುತ ನಡೆಯುತ್ತೆ? ಯೇಸಪ್ಪ ನಾಮದಲ್ಲಿ ಏನೇನೋ ನಡೆಯುತ್ತೆ ಹೇಳಿ ನೋಡೋಣ. ಏನೇನೋ ನಡೆಯುತ್ತೆ? ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತ ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಡುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಡುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ನಿನ್ನ ಪುನರುತ್ಥಾನ ಶಕ್ತಿ ಬದಲಾಗಲೇ ಇಲ್ಲ. ಆಮೆನ್. ಬದಲಾಗುವ ದೇವರು ಅಲ್ಲವೇ ಅಲ್ಲ. ಒಂದು ವೇಳೆ ಯೇಸಪ್ಪ ಬದಲಾಗದಿದ್ದರೂ ನೀವು ಬದಲಾಗಬೇಕು. ಬದಲಾಗ್ತೀರ ನೀವು? ಬದಲಾಗ್ತೀರ ನೀವು? ಹೇಳಿ, ಬದಲಾಗ್ತೀರ ನೀವು? ಇಲ್ಲ ಅಲ್ವಾ? ಯೇಸಪ್ಪನ ಮೇಲೆ ನೀವುಗಳು ಎಂದೆಂದಿಗೂ ಬದಲಾಗಬಾರದು. ಆಮೆನ್. ಒಂದೇ ರೀತಿಯಲ್ಲಿ, ಒಂದೇ ತರ, ಒಂದೇ ಬುದ್ಧಿ, ಒಂದೇ ಜ್ಞಾನ. ಯೇಸುವಿನ ಜ್ಞಾನ, ಯೇಸುವಿನ ರಕ್ತ, ಯೇಸುವಿನ ಮಹಿಮೆ, ಯೇಸುವಿನ ಪ್ರಸನ್ನತೆ, ಯೇಸುವಿನ ಜ್ಞಾನ ನಮ್ಮನ್ನು ತುಂಬಿಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಮಕ್ಕಳಾಗಿ ಯೇಸುವಿನ ರಕ್ತದಲ್ಲಿ ಜಯ. ಆಮೆನ್. ಅದನ್ನು ಹೇಳುತ್ತದೆ. ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಗಳನ್ನ, ನಿಮಗೆ ಎಂತ ಕೊರತೆಗಳಿದ್ರು, ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವಿದ್ರು, ಎಷ್ಟು ಬಾಧೆ ಇದ್ರು, ಯಾವ ತರದ ರೋಗ ಇದ್ರು, ಯಾವ ತರದ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರಗಳು ಮಾಡಿಸಿದರು, ಯೇಸು ಸ್ವಾಮಿ ಬಿಡುಗಡೆ ಕೊಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಆಮೆನ್. ನಾವು ಪ್ರಾರ್ಥನೆ ಮೂಲಕವಾಗಿ ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅದರ ಶಕ್ತಿ ಮೂಲಕ ನಾವು ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅದರ ರಕ್ತದ ಮೂಲಕ ನಾವು ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವಿನ ರಕ್ತದ ದೇವರು ಓಡುತ್ತೆ. ಯೇಸುವಿನ ರಕ್ತದ ರೋಗ ಬಿಡುಗಡೆ ಆಗುತ್ತೆ. ಯೇಸುವಿನ ರಕ್ತದ ಕಣ್ಣೀರುಗಳನ್ನ ಒರೆಸುತ್ತದೆ ಯಾವ ದೇವರು. ಆಮೆನ್. ನಿನ್ನ ಪರಿಶುದ್ಧ ಹಾರದಲ್ಲಿ ಬೇಡಿಕೊಳ್ಳಲು ಯಾವ ಕೊರತೆಗೂ ಕಡಿಮೆ ಇಲ್ಲ. ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರು ನನ್ನ ತಂದೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾನೆ. ಆಮೆನ್. ಹಲೋ ಹಲೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌದಲ್ವಾ? ಮತ್ತೆ ಸುವಾರ್ತೆ 7:1 ಹೇಳ್ತಾ ಇದೆ, ಮೀನು ಕೇಳಿದ್ರೆ ಹಾವನ್ನು ಕೊಡುವವರೇ ನಿನ್ನ ಮಕ್ಕಳು. 11 ಮತ್ತಾಯ 7:11. ಮೀನು ಕೇಳಿದ್ರೆ ಹಾವನ್ನು ಕೊಡುವವನೇ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳು ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳಲು ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಆಮೆನ್. ನೋಡ, ಅಪ್ಪ ಯೇಸಪ್ಪ ನಿಮ್ಮ ಮಕ್ಕಳಿಗೆ, ಅಪ್ಪ, ಡ್ಯಾಡಿ, ಮಮ್ಮಿ ನನಗೆ ಇವತ್ತು ಮೀನು ಬೇಕು ಮಮ್ಮಿ. ಡ್ಯಾಡಿ, ಮಮ್ಮಿ ನನಗೆ ಇವತ್ತು ಮೀನು ಬೇಕು ಮಮ್ಮಿ. ಮಮ್ಮಿ ಹೇಳ್ತಾರೆ, ಏನ್ರಿ ಮಕ್ಕಳು ಮೀನು ಕೇಳ್ತಾ ಇದ್ದಾರೆ. ಹೋಗಿ ತಗೊಂಡು ಬಂದ್ಬಿಡೋಗ್ರಿ. ಕಾಸಿಲ್ಲ, ಏನ್ ಮಾಡೋದು? ತಗೋ ಇವತ್ತು ಈಗ ಹೆಂಗಸ್ಗಳ ಇಲ್ಲ ಏನೋ ಒಂದು ಎಡಕ್ಬಿಟ್ಟು ಮಕ್ಕಳಿಗೆ ತಗೊಂಡು ಆಗ ಮೀನ್ ತಗೊಂಬಂದು ಕೊಟ್ಟಾಗ ಅಲ್ವಾ, ಮೀನ್ ತಗೊಂಬಂದು ಕೊಟ್ಟಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತೆ. ಹಲ್ಲೆಲೂಯಾ. ಮೀನ್ ಬೇಡಪ್ಪ, ಒಂದು ಆವಳಿ ತಗೊಂಡು ಕೊಟ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ತಪ್ಪಲ್ಲ ಆವಳಿ ತಗೊಂಡು ಕೊಟ್ಬಿಟ್ರೆ ಅಲ್ವಾ? ಹಾಗಾದ್ರೆ ನಿಮ್ಮಪ್ಪ ನಿಮ್ಮನ್ನು ಬೇಡಿಕೊಳ್ಳೋರಿಗೆ ನೀವು ನಿಮ್ಮ ಅಪ್ಪನ ಬೇಡ್ಕೊಂಡ್ರೆ ಏನ್ ಕೊಡ್ತಾನೆ? ನೀನೇನು ಬೇಡ್ಕೊಳ್ತೀಯೋ ಅದನ್ನೇ ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ನೀನು ಏನು ಬೇಡಿಕೊಳ್ತೀಯೋ ಅದೇ ವರಗಳನ್ನು ದೇವರು ನಿಮಗೆ ಕೊಡ್ತಾನೆ. ಆಮೆನ್. ಬೇಡಿಕೊಳ್ಳಿ, ನಿಮಗೆ ಸಿಕ್ಕಬಹುದು, ದೊರೆಯುವುದು. ಹುಡುಕಿರಿ, ನಿಮ್ಗೆ ಸಿಕ್ಕಬಹುದು. ತಟ್ಟಿರಿ, ತೆರೀರ. ಬೇಡಿಕೊಳ್ಳುವ
ಏನು ಸಿಗೋದಿಲ್ಲ ನಿಮಗೆ ಬೇಡಿಕೊಂಡಾಗ ಅಲ್ವಾ? ಕಣ್ಣೀರೇ ಮನುಷ್ಯನೇ ಬಾಧಿಸುತ್ತದೆ, ಆ ಕಣ್ಣೀರೇ ಕಣ್ಣೀರೇ ಮನುಷ್ಯ ಬಾಧಿಸುತ್ತದೆ, ಆ ಕಣ್ಣೀರೇ ಕಣ್ಣೀರೇ ಕಾರಣಗುಟ್ಟೆ ಕರಗಿపోతుంది, కన్నీరే కారణగుంటే ఓదార్పే కరిగిపోతుంది, కన్నీరే ఆ కన్నీరే మనిషిని ఓదార్స్తుంది. ఆ కన్నీరు ಮನುಷ್ಯನಿಗೆ ಎಷ್ಟು ನೋವು ಕೊಡುತ್ತೆ, ಆ ಕಣ್ಣೀರು ಎಷ್ಟು ಸಮಾಧಾನ ಕೊಡುತ್ತೆ ಅಂದ್ರೆ ಅದನ್ನ ನೇಸೊಬ್ಬರಿಗೆ ಒಬ್ಬರಿಗೆ ಗೊತ್ತು. ಆಮೇಲೆ ಅವರೊಬ್ಬರಿಗೆ ಗೊತ್ತು. ಅಲ್ಲೇಲೂಯ. ಇನ್ಯಾರಿಗೂ ಗೊತ್ತಿಲ್ಲ. ಅವೇ ಇನ್ಯಾರಿಗೂ ಗೊತ್ತಿಲ್ಲ. ಖಂಡಿತವಾದ ನನ್ನ ತಂದೆಯಾದ ಯೇಸು ಸ್ವಾಮಿ ಒಬ್ಬರಿಗೆ ಗೊತ್ತು. ಆಶೀರ್ವದಿಸಲ್ಪಡುವ ದೇವರಿಗೆ ನನ್ನ ತಂದೆ, ನಿಮ್ಮ ತಂದೆಯಾದ ದೇವರು ಯೇಸಪ್ಪ ಒಬ್ಬನೇ ನನ್ನ ತಂದೆಯಾದ ದೇವರಿಗೆ ಉಂಟು. ಆಮೇಲೆ ಬಲ ಉಂಟು, ಅಧಿಕಾರ ಉಂಟು, ಶಕ್ತಿ ಉಂಟು. ಹಲ್ಲೆಲೂಯ. ಅಧಿಕಾರ ಉಂಟು, ಮಹಿಮೆ ಉಂಟು, ಸೋಲಿಲ್ಲ ಯುದ್ಧವ ಧರಿಸಿ ಹೋರಾಡುವೆ ಜಯವೊಂದು, ಹೋರಾಡುವೆ ಜಯವೊಂದುವೆ, ಅಂಧಕಾರವಲ್ಲ ದೈವ ಮಹಿಮೆ, ಅಂಧಕಾರ ಫಲ ದೇವ ಮಹಿಮೆಯಿಂದ ಮುರಿತಾನೆ. ಅವೇ ನಿನ್ನ ಎಷ್ಟು ಅಂಧಕಾರ ಹೊರಗಿಳಿದ್ರು ಮಾಟ ಮಾತ್ರ ಶತ್ರುಕಾಲ ಬೇಡಿಬಿಟ್ಟಿದೆ. ಒಂದು ವೇಳೆ ಯೇಸುವನ್ನು ನಂಬಿದಾದರೆ ಖಂಡಿತವಾಗಿದ್ದೆಲ್ಲ ಮುರಿಯಲ್ಪಡುತ್ತೆ. ಆಮೇಲೆ ಎಲ್ಲವನ್ನು ಪರಿಶುದ್ಧಗೊಳಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಗಾಡ್. ಎದುರಿಟ್ಕೊಳ್ಳೋಣ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಆಮೇನ್, 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 ಆಮೇನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಬಲಪಡಿಸುವ ದೇವರು, ನಡೆಸುವ ದೇವರು, ಕರ್ತಾದಿ ಕರ್ತನ ದೇವಾದ ದೇವರು, ಆಶೀರ್ವದಿಸುವ ದೇವರು. ಎಸಯ್ಯ, ನಾವೊಂದು ಸಲ ದೇವರಿಗೆ ಕರೆಯೋಣ, ದೇವರ ಪ್ರಾರ್ಥಿಸೋಣ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಏನದ ಒಳ್ಳೆಯ 18ನೇ ತಿಂಗಳು ಉಪವಾಸ ಕೊಟ್ಟವನ್ನು ದೇವರು ನಡೆಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಈ 18ನೇ ತಿಂಗಳಲ್ಲಿ ನನ್ನನ್ನು ಸಹ ದೇವರು ಅತ್ಯಧಿಕವಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾನೆ, ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದಾನೆ, ನಿಮ್ಮನ್ನು ಕರೆದಿದ್ದಾನೆ. ಅವನನ್ನು ಒಳ್ಳೆಯ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ಯೇಸಪ್ಪ ನನ್ನವನು. ಆಮೆನ್. ನನ್ನ ಕರೆದಾತ ನಂಬಿಕೆಯನ್ನು. ಹಲ್ಲೆಲೂಯ, ಆಮೆನ್, 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 ಆಮೆನ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮೈ ಗಾಡ್. ಹಲ್ಲೆಲೂಯ, ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರ. ಹಲ್ಲೆಲೂಯ, ಆಮೆನ್, ಆಮೆನ್. ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮೈ ಗಾಡ್. ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯ. ವಲ್ಲಮೈ, 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 ವಲ್ಲಮೈ. ಎಲ್ಲಮೈ. ಯಾರ ಕೈಗಳನ್ನು ಕಟ್ಟಬಾರದು. ಹಲ್ಲೆಲೂಯ, ಆಮೆನ್, 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 ಆಮೆನ್. ಹಲ್ಲೆಲೂಯ, ಆಮೆನ್, ಆಮೆನ್, ಆಮೆನ್. Hallelujah. Praise God, praise God, praise God, praise God, praise God. Thank you Jesus, thank you my Lord. ಎಲ್ಲರೂ ಸ್ತೋತ್ರಗಳನ್ನು ಸಲ್ಲಿಸಿ, ಸ್ತೋತ್ರಗಳನ್ನು ಸಲ್ಲಿಸಿ. Hallelujah. ದೇವರನ್ನು ಕರೆಯಿರಿ, ದೇವರನ್ನು ಕರೆಯಿರಿ, ದೇವರನ್ನು ಮಹಿಮೆಪಡಿಸಿ, ದೇವರನ್ನು ಮಹಿಮೆಪಡಿಸಿ. ಅದನ್ನು ಒಳ್ಳೆಯ ಕಾರ್ಯ ಮಾಡುವಂತನಾಗಿದ್ದಾನೆ. Hallelujah, hallelujah. Thank you Jesus, thank you, thank you. ಹೇಳಿ ಅಪ್ಪನಿಗೆ ಸ್ತೋತ್ರ ಮಾಡಿ. ನಮ್ಮಪ್ಪನಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. Hallelujah. ಅಂಧಕಾರಗಳು, ದುರಂತಗಳು ಮುರಿಯಲ್ಪಡದ ದೇವರು. Hallelujah. ಸ್ತೋತ್ರ, 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 ಸ್ತೋತ್ರ. Hallelujah. ವಲ್ಲಮೈ, 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 ವಲ್ಲಮೈ. ಕೈಗಳ ಮೇಲೆತ್ತಿ ಹೇಳೋಣ. ಸ್ತೋತ್ರ. ಕೈಗಳ ಮೇಲೆತ್ತೋಣ, ಕೈಗಳ ಮೇಲೆತ್ತೋಣ. ಆಕಾಶದ ಕಡೆಗೆ ನಾವು ತಲೆ ಎತ್ತಿ ನೋಡೋಣ. Hallelujah, hallelujah, hallelujah. Thank you Jesus, thank you my Lord. ಇಲ್ಲಿ ನಡೆಸಿ ದೇವರಿಗೆ ಸ್ತೋತ್ರ. ಆಮೆನ್, 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 ಆಮೆನ್. Praise God, praise God, praise God, praise God, praise God, praise God. Hallelujah, hallelujah, hallelujah. Thank you Jesus, thank you. ವಲ್ಲಮೈ, 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 ವಲ್ಲಮೈ. ಖುಷಿ ಬರ್ತದೆ. ದೇವರ ಆಶೀರ್ವದಿಸಲಿ, ಆಶೀರ್ವದಿಸಲಿ.
ತಂದೆಗಳನ್ನು ಆಶೀರ್ವಾದ ಮಾಡಲಿ. ಹಾಲೆಲೂಯಾ. ಅವರು ಇರದ ಅನ್ನ 1 ವರ್ಷಗಳ ತುಂಬಿ 7ನೇ ವರ್ಷಕ್ಕೆ ಮಗನ ಪಾಲಿತ ಮಗನ ಮುಂದೆ ದೇವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಂಡು ತುದಕಿ 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 ಎಲ್ಲರೂ 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 ಪರಿಶುದ್ಧ ಆತ್ಮನ ಮೂಲಕ ಒಲ್ಲಮೈ 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 ಸ್ತೋತ್ರವನ್ನು ಮಾಡೋಣ. ತಲೆಬಾಗಿ ಸೇರಿಸೋಣ. ನಾವು ಅದರ ಗಂಟೆ ಸ್ತೋತ್ರ ಮಾಡೋಣ. ಕರ್ತನೆ, ಇದರ ಬಂದಿರೋ ಮಕ್ಕಳು ಎಲ್ಲರನ್ನ ದೇವರು ಬಿಡುಗಡೆ ಹೋದರೆ ಆಶೀರ್ವಾದ ಕೊಡಲಿ. ಅಪ್ಪನವರನ್ನು ಆಶೀರ್ವದಿಸುವ ದೇವರು, ನಿಮ್ಮನ್ನು ಆಶೀರ್ವದಿಸುವ ದೇವರು. ಹಾಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಆಮೆನ್, ಆಮೆನ್, ಆಮೆನ್. ರಾಜಾ ನಿನ್ನ ಸನ್ನಿಧಿ ಆನಂದವೇ
ಒಬ್ಬೊಬ್ಬರು ನಿನ್ನ ಆಶೀರ್ವದಿಸಲ್ಪಡು. ದೇವರೇ, ನಿನ್ನ ಒಳ್ಳೆಯ ದೇವರೇ, ಒಳ್ಳೆಯ ಕಾರ್ಯ ಮಾಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮೈ ಗಾಡ್. ವಾಕ್ಯಗಳು ಪ್ರತಿಯೊಬ್ಬ ಬರಲ್ಲ ಮಹಿಮೆಯನ್ನು ತುಂಬಿಸಿ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, 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 ಆಮೆನ್. ಕಳುಹಿಸುವುದಕ್ಕಾಗಿ